ರಸ್ತೆ ಗುಂಡಿಗಳ ಅಥವಾ ಚರಂಡಿಗಳನ್ನೇನಿದೆ ಅದನ್ನು ಮಾಡೋದ್ರಿಂದ ಬಡವರ ಜೀವನ ಉದ್ಧಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈ ರೀತಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದಂತಹ ಈ ಒಂದು ಹೇಳಿಕೆ ರಸ್ತೆ ಚರಂಡಿಗಳನ್ನು ಸರಿ ಮಾಡಿದ್ರೆ ಅಥವಾ ಮಾಡೋದ್ರಿಂದ ಬಡವರ ಜೀವನ ಉದ್ಧಾರ ಆಗಿಬಿಡುತ್ತೆ, ಅವರು ಉದ್ಧಾರ ಆಗುತ್ತಾರ, ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪರಮೇಶ್ವರ್ ಅವರು, ಗೃಹ ಸಚಿವ ಆಗಿರುವಂತಹ ಪರಮೇಶ್ವರ್ ಒಂದು ಹೇಳಿಕೆ. ಬಂಜಾರ ಸಮುದಾಯದ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಭಾನುವಾರ ನಡೆದಂತಹ ಒಂದು ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮದಲ್ಲಿ ಹೇಳಿರುವಂಥದ್ದು ರಸ್ತೆ ಮತ್ತು ಚರಂಡಿಗಳ ನಿರ್ಮಾಣದಿಂದ ಏನಾಗುತ್ತೆ, ಜನಸಮೂಹ ನಿಜವಾಗಿಯೂ ಕೂಡ ಉದ್ಧಾರವಾಗ್ತಿದೆಯೇ ಎನ್ನುವಂತಹ ಪ್ರಶ್ನೆ ಇತ್ತು. ಬಡವರ ಜೀವನ ಉದ್ಧಾರವಾಗುತ್ತದೆ ಅಂತ ಇದೇ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾದರೆ ಇನ್ಯಾವುದರಿಂದ? ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸುವವರನ್ನು ಉದ್ದೇಶಿಸಿ ಪ್ರಶ್ನೆ ಮಾಡಿದ್ದಾರೆ. ವರ್ಷಕ್ಕೆ 58,000 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯನ್ನು ನಿಲ್ಲಿಸಿದರೆ ಬಡವರ ಬದುಕು ಸುಧಾರಿಸುತ್ತೆಯೇ ಹೇಳುತ್ತಾರೆ. ಪರಮೇಶ್ವರ್ ಅವರು ಬಂಜಾರ ಸಮುದಾಯದ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ತುಮಕೂರಿನಲ್ಲಿ ನಿನ್ನೆ ಭಾನುವಾರ ನಡೆದಂತಹ ಒಂದು ಕಾರ್ಯಕ್ರಮ. ರಸ್ತೆ ಮತ್ತು ಚರಂಡಿಗಳ ಒಂದು ನಿರ್ಮಾಣದಿಂದ ಜನಸಮೂಹ ನಿಜವಾಗಿಯೂ ಕೂಡ ಉದ್ಧಾರ ಆಗುತ್ತಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಡ ಜನರ ಜೀವನ ಉದ್ಧಾರ ಆಗುತ್ತಿದೆ ಹೆಂಗೆ ಅಂದರೆ ಬೇರೆ ಒಂದು ಯೋಜನೆಗಳನ್ನು ತರಬೇಕು, ಬರೀ ಇವಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಯಾರು ಟೀಕೆ ಮಾಡ್ತಿದ್ರಲ್ಲ ಅವರನ್ನು ಉದ್ದೇಶಿಸಿ ಈ ಒಂದು ರೀತಿಯ ಪ್ರಶ್ನೆ ಮಾಡಿದ್ದಾರೆ. ಯಾಕಂದರೆ ವರ್ಷಕ್ಕೆ 58,000 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಯೋಜನೆಗಳನ್ನು ನಿಲ್ಲಿಸಿದರೆ ಬಡವರ ಬದುಕು ಸುಧಾರಿಸುತ್ತದೆಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಸ್ತೆ ಚರಂಡಿ ಅಥವಾ ಇನ್ನಿತರ ಕಾರ್ಯಗಳಿಂದ ಇದು ಮಾತ್ರ ಬಡವರ ಜೀವನದಲ್ಲಿ ಬದಲಾವಣೆ ತರೋದಿಲ್ಲ. ಸಾವಿರಾರು ವರ್ಷಗಳ ಒಂದು ಶೋಷಣೆಯನ್ನು ಕೊನೆಗಾಣಿಸುವುದು ಮತ್ತು ಜನರ ಜೀವನವನ್ನು ಸುಧಾರಿಸುವುದೇ ಗ್ಯಾರಂಟಿ ಯೋಜನೆಗಳ ಒಂದು ಮುಖ್ಯ ಉದ್ದೇಶ ಆಗಿದೆ. ನಾವು ರಸ್ತೆ, ಮನೆ ನಿರ್ಮಾಣ ಅಥವಾ ನೀರಾವರಿ ಯೋಜನೆಗಳನ್ನು ನಿಲ್ಲಿಸಿಲ್ಲ. ಅವು ನಿಧಾನವಾಗಿರಬಹುದು, ಆದರೆ ಅವು ಎಂದಿಗೂ ಕೂಡ ನಿಲ್ಲೋದಿಲ್ಲ. ಜನರ ಜೀವನ ಉತ್ತಮಗೊಳಿಸಬೇಕು ಮತ್ತು ಸುಧಾರಣೆ ತರಬೇಕು ಅನ್ನೋದೇ ನಮ್ಮ ಗುರಿ. ಆ ದೃಷ್ಟಿಕೋನದಿಂದಾನೇ ನಾವು ಏನು ಮಾಡಿದ್ದೀವಿ ಅಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ ಅಂತ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ. ರಸ್ತೆ ಚರಂಡಿ ಅವು ಇವು ಅಂತ ಏನಿ ಬರೀ ಅದನ್ನು ಮಾಡಿದ್ರೆ ಉದ್ಧಾರ ಆಗಲ್ಲ, ಬೇರೆ ಬೇರೆ ಯೋಜನೆಗಳು ಮಾಡಬೇಕಾಗುತ್ತೆ. ನಮ್ಮ ಗ್ಯಾರಂಟಿ ಯೋಜನೆಗಳು ಏನಿದೆ ಜನರಿಗೆ ಉಪಯೋಗ ಆಗ್ತಾ ಇದೆ, ಜನರ ಜೀವನವನ್ನು ಬಡವರ ಒಂದು ಉದ್ಧಾರವನ್ನು ಮಾಡೋಕ್ಕೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದೀವಿ ಅಂತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ಕೋಟಿ ಕೋಟಿ ರೂಪಾಯಿ ದುಡ್ಡನ್ನು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಯಾವುದೇ ಒಂದು ಯೋಜನೆಗಳಿಗೆ ದುಡ್ಡು ಹಾಕಿ ಇದು ಮಾಡೋದಕ್ಕಿಂತ ಬಡವರನ್ನು ಉದ್ಧಾರ ಮಾಡುವಂತಹ ಯೋಜನೆಗಳಿಗೆ ದುಡ್ಡು ಹಾಕಿದಾಗ ಸಬಲೀಕರಣ ಆಗುತ್ತೆ, ಬಡ ಜನರು ಮೇಲಕ್ಕೆ ಬರೋಕ್ಕೆ ಸಹಾಯ ಆಗುತ್ತೆ. ಇದೇ ಒಂದು ವಿಚಾರವಾಗಿ ನಾವು ರಸ್ತೆ ಮತ್ತು ಮನೆ ನಿರ್ಮಾಣ ಅಥವಾ ನೀರಾವರಿ ಯೋಜನೆಗಳನ್ನು ನಾವೇ ನಿಲ್ಸೋಕ್ಕೆ ಹೋಗಿಲ್ಲ, ಆದರೆ ಅವು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಲೇಟ್ ಆಗ್ತಿದೆ ಅಂತ ಮಾತ್ರಕ್ಕೆ ನಿಂತಿದೆ ಅಂತಲ್ಲ, ನಾವು ಬೇರೆ ಬೇರೆ ಯೋಜನೆಗಳ ಕಡೆ ಜಾಸ್ತಿ ಗಮನವನ್ನು ಕೊಡ್ತೀವಿ. ನಮ್ಮ ಸರ್ಕಾರ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಜನರ ಒಂದು ಉದ್ಧಾರವನ್ನು ಮಾಡೋಕ್ಕೆ, ಅಭಿವೃದ್ಧಿಯನ್ನು ಮಾಡೋಕ್ಕೆ ಶ್ರಮಿಸ್ತಾ ಇದೆ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದರೆ, ಈಗ ಪರಮೇಶ್ವರ್ ಅವರು ಏನು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಹಿಂಗೆ ಹೇಳಿದ್ರು ಇವರು ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.